ಹರಿ ಓಂ ನಮಸ್ತೆ. ನಾನು ನಿಮ್ಮ ಆಶಿಕ್ ಅಗ್ರಿ ಸ್ಟಾರ್ಸ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ನಿಮಗೋಸ್ಕರ ಅಂತಲೇ ಹೊಸ ವಿಡಿಯೋ ತಗೊಂಡು ಬಂದಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಆಯಿತಾ. ಹಾಗೆ ಯಾರೇ ಹೊಸಬರಾಗಿದ್ದರಲ್ಲಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲಿ ವಿಡಿಯೋಗೆ ಲೈಕ್ ಆ್ಯಂಡ್ ಶೇರ್ ಕೊಡಿ. ನೋಡಿ ಹಲಸಿನಕಾಯಿ. ಇವತ್ತು ಹಲಸಿನಕಾಯಿ ಚಿಪ್ಸ್ ಮಾಡೋಣ ಅಂತ ತಂದಿದ್ದೀನಿ. ಹಲಸಿನಕಾಯಿ ರೆಡಿ ಇದೆ. ಅದನ್ನು ಬಿಡಿಸಿ ಇಟ್ಕೊಂಡಿರುವಂತಹ ಹಲಸಿನ ತೊಳೆ, ಇದನ್ನು ಬಿಡಿಸಿ ಬೀಜ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಈಗ ಮಳೆಗಾಲ ಸೀಸನ್ ಅಲ್ವಾ, ಅದಕ್ಕೋಸ್ಕರ ಹಲಸಿನಕಾಯಿ ಚಿಪ್ಸ್ ಬಿಸಿ ಬಿಸಿಯಾಗಿ ತಿಂದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಹಲಸಿನಕಾಯಿ ತೊಳೆನ ಈ ಥರ ಚೆಂದ ಮಾಡಿ ತೆಳ್ಳಗೆ ಹೆಚ್ಕೊಬೇಕು. ತೀರಾ ದಪ್ಪನೂ ಇರಬಾರ್ದು, ತೀರಾ ತೆಳ್ಳಗೂ ಇರಬಾರ್ದು. ನೋಡಿ, ಇದು ಚಿಪ್ಸಿಗೆ ಹೆಚ್ಚಿಟ್ಕೊಂಡಿರುವಂತಹ ಹಲಸಿನಕಾಯಿ ತೊಳೆಗಳು ಎಲ್ಲ ರೆಡಿಯಾಗಿದೆ. ಹಲಸಿನಕಾಯಿ ತೊಳೆಗಳು. ಹಾಗೆ ಇನ್ನೊಂದು ಕಡೆ ಬಾಣಲಿಲಿ ಎಣ್ಣೆನ ಕಾಯೋಕ್ಕೆ ಇಟ್ಕೋಬೇಕು. ಕೊಬ್ಬರಿ ಎಣ್ಣೆಲಿ ಕರೆದ್ರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಈ ಹಲಸಿನಕಾಯಿ ತೊಳೆ ಹೆಚ್ಚಿಟ್ಕೊಂಡಿರುವಂಥದ್ದನ್ನು ಹಾಕಿ ಅದಕ್ಕೆ ಉಪ್ಪು ನೀರು ಮಾಡಿ ಹಾಕಬೇಕು. ಅಂದರೆ ನೀವು ರೆಡಿ ಉಪ್ಪನ್ನು ಹಾಕಿದರೆ ಅಥವಾ ಪುಡಿ ಉಪ್ಪನ್ನು ಹಾಕಿದರೆ ಅದು ಅಡಿಗಡೆ ಕುತ್ಕೊಂಡಿರುತ್ತೆ, ಚೆನ್ನಾಗಲ್ಲ. ಅದ್ರ ಬದಲು ಉಪ್ಪು ನೀರು ಮಾಡಿ ಇಟ್ಕೊಂಡು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈಗ ಸಾಮಾನ್ಯ ಹಲಸಿನಕಾಯಿ ತೊಳೆ ಬೆಂದಿದೆಯಾ ನೋಡೋಕ್ಕೆ ಹೀಗೆ ಎತ್ತದಾಗ ಶಬ್ದ ಬರುತ್ತೆ. ಆದವರೆಗೂ ಬೇಯಿಸ್ಬೇಕಾಗತ್ತೆ. ನೋಡಿ, ಈಗ ರೆಡಿಯಾಗಿದೆ ಹಲಸಿನಕಾಯಿ ಚಿಪ್ಸ್. ಬಿಸಿ ಬಿಸಿ ಕಾಫಿ ಜೊತೆ ಹಲಸಿನಕಾಯಿ ಚಿಪ್ಸ್ ಇದ್ದರೆ ಆಹಾ, ಎಂಥ ರುಚಿ ಅಲ್ವಾ. ರೆಡಿಯಾಗಿರುವಂತಹ ಹಲಸಿನಕಾಯಿ ಚಿಪ್ಸ್ ಮಲೆನಾಡಿನ ಸ್ಪೆಷಲ್ ಹಾಗೂ ಮಳೆಗಾಲದ ಸ್ಪೆಷಲ್. ನೀವು ಸಹಿತ ಇದೇ ರೀತಿಯಾಗಿ ಹಲಸಿನಕಾಯಿ ಸಿಕ್ಕಿದ್ರೆ ಮಾಡಿ ನೋಡಿ. ಹಾಗೆ ಮಕ್ಕಳಿದ್ರೆ ಚಪ್ಪೆ ಸಹಿತ ತೆಗೆದಿಟ್ಕೊಬೋದು. ದೊಡ್ಡವರಿಗೋಸ್ಕರ ಬೇಕಾದ್ರೆ ಖಾರ ಸಹಿತ ಹಾಕ್ಕೋಬೋದು. ಧನ್ಯವಾದಗಳು.